ಸಾಹೇಬ, ಏನಿಲ್ಲ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸುದ್ದಿ ಮಾಧ್ಯಮಗಳಿಗೆ ಎಲ್ಲರಿಗೂ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇವತ್ತು ಕಾಶ್ಮೀರದಾಗ ಆಗಿರ್ತಕ್ಕಂಥ ಏನು ಅನಾಹುತಕ್ಕೆ ಕಾರಣರು ಯಾರು? ಉಗ್ರಗಾಮಿಗಳು. ಆ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರು? ಪಾಕಿಸ್ತಾನ. ಇಲ್ಲಿವರೆಗೂ ಇಷ್ಟೊಂದು ಪ್ರಪಂಚದಾಗೆ ಅನ್ಯಾಯ ಅನಾಚಾರ ಆಗ್ಬೇಕಾದ್ರೆ ಅವರೇ ಕಾರಣ, ಎಲ್ಲ ಉಗ್ರಗಾಮಿಗಳು. ಅದಕ್ಕೋಸ್ಕರ ಎಲ್ಲಿ ಉಗ್ರಗಾಮಿಗಳವ್ರೆ, ಎಲ್ಲಿ ಪಾಕಿಸ್ತಾನದ ಪ್ರಜೆಗಳು ನಮ್ಮಲ್ಲಿ ವಾಸ ಅವರೇ, ಅವ್ರನ್ನೆಲ್ಲನ ಕಳಿಸಿಬಿಡ್ರಿ ವಾಪಸ್ಸು. ನಮ್ಮವ್ರು ಯಾರ್ಯಾರವ್ರೆ ಅವ್ರನ್ನ ಕರೆಸ್ಕೊಳ್ಳಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ಸಾಹೇಬ್ರೆ, ಪಾಕಿಸ್ತಾನ ನಮ್ಮದೇ, ಬಾಂಗ್ಲಾದೇಶ ನಮ್ಮದೇ. ದುರದೃಷ್ಟ ಆ ಕಾಲದಾಗ ಯಾವಾಗಲೂ ಬಂದ್ಬಿಟ್ಟು ದಂಡೆತ್ತು ಬಂದ್ಬಿಟ್ಟು ನಮ್ಮನ್ನೆಲ್ಲ ಕನ್ವರ್ಟ್ ಮಾಡಿಬಿಟ್ಟವ್ರೆ. ಈಗ ಹಿಂದೂಗಳು ಹೆಂಗೆ ಕಮ್ಯುನಿಟಿಗಳವೆ, ಹಾಗೆ ಮುಸಲ್ಮಾನ್ ಕಮ್ಯುನಿಟಿ, ಕ್ರಿಶ್ಚಿಯನ್ ಕಮ್ಯುನಿಟಿಲಿ ನಮ್ಮ ದೇಶದಾಗಿರೋದು. ಅದಕ್ಕೆ ಅವ್ರನ್ನ ಏನು ಬ್ಲಡ್ ಟೆಸ್ಟ್ ಮಾಡಿಸಿರೆ, ಆ ಬ್ಲಡ್ಡು ಹಿಂದೂ ಬ್ಲಡ್ಡೇ ಹೊರತು ಯಾವುದೋ ದುಬೈ ಬ್ಲಡ್ಡು ಇದ್ರ ಬ್ಲಡ್ ಇಲ್ಲ. ಆ ಥರ ನಾನು 20 ವರ್ಷ MLA ಆಗಿದ್ದಂಥ ಪರಿಸ್ಥಿತಿ ಒಳಗೆ ಆ ಕಾಲಕ್ಕೆ 94ರಿಂದ ಈಚೆ ಇಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಹಿಂದೂಗಳು ನನ್ನ ಜೊತೆ ಒಳಗೆ ಹಂಗೆ ಅವರೇ, ನಾವೆಲ್ಲ ಒಂದೇ ಹಿಂದೂ, ನಾವೆಲ್ಲ ಒಂದೇ ಅಂತ ಅವರೇನು ಎಂದು ಮಾತಾಡಿಲ್ಲ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಇವತ್ತು ಕರೆದು ನಾವೆಲ್ಲ ಒಂದು ಅಂತಕ್ಕಂಥ ಒಂದು ದೃಷ್ಟಿ ಒಳಗೆ ನಮ್ಮನ್ನು ನೋಡಿ ತಾವೆಲ್ಲ ಪ್ರಚುರಪಡಿಸ್ತೀರ. ನೋಡಿಬಿಟ್ಟು ಇಡೀ ದೇಶದಾಗಿರ್ತಕ್ಕಂಥ ಮುಸಲ್ಮಾನ್ಗಳು, ಇಡೀ ದೇಶದಾಗಿರ್ತಕ್ಕಂಥ ಹಿಂದೂಗಳು ಒಂದಾಗಿ ಹೋರಾಟ ಮಾಡಲಿ. ನಾನು ಅವರಿಗೆ ಮುಸಲ್ಮಾನ್ ಬಂಧುಗಳಿಗೆ ಅಪೀಲ್ ಏನು ಮಾಡಿದ್ದೀನಿ ಅಂತಂದರೆ, ಎಲ್ಲೆಲ್ಲಿ ಯಾರು ಈ ಥರ ಉಗ್ರಗಾಮಿಗಳು ಸಿಗ್ತಾರೆ, ದೇಶದ್ರೋಹಿಗಳು ಸಿಗ್ತಾರೆ, ಇಲ್ಲ ನನಗಾದರೂ ಹೇಳಿ ನನ್ನ ಊರಾಗೆ, ಇಲ್ಲ ಪೊಲೀಸ್ಗಾರ ಹೋಗಿ ಹೇಳಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಇವತ್ತು ನಾವೇನಾದರೂ ಹಿಡಿದ್ರೆ ಹೆಬ್ಬೆಟ್ಟು ಹೊರಗೆ ಬಿಟ್ಟರೆ ಅದಕ್ಕೆ ಶಕ್ತಿ ಇರಲ್ಲ. ಹಾಗೆ ಯಾರನ್ನೂ ನಾವು ಆಚೆ ಬಿಟ್ಕೊಡ್ದು, ನಾವೆಲ್ಲ ಇಲ್ಲೇ ಇರ್ತಕ್ಕಂಥ ಜನ. ಅದಕ್ಕೋಸ್ಕರ ನಾನು ಅವ್ರ ಮಾತಾಡ್ಬೇಕಾದ್ರೆ ಎಲ್ಲರೂ ನಾವು ಬರ್ತೀವಿ ಸರ್, ಜೊತೆಗೆ ಇದು ಮಾಡೋಣ. ಅಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಪುಲ್ವಾಮಾದಾಗ ಇದು ಮಾಡಿರಲ್ಲ, ಗುಂಡಿನ ದಾಳಿ ಮಾಡಿರಲ್ಲ, ಅದು ಭಾರಿ ಕೆಟ್ಟದ್ದು ಅಂತೇಳಿ ಅವರೆಲ್ಲರೂ ಪಾಪ ಅವರು ಅಯ್ಯೋ ಅಂತಾರೆ. ಅಯ್ಯೋ ಅನ್ನೋದಕ್ಕಿಂತ ಮೊದಲಾಗಿ ನಾವೆಲ್ಲ ಅದಕ್ಕೆ ಭಾಗಸ್ಥರಾಗ್ತೀವಿ ಅಂತ ಹೇಳೋರು ಪಾಪ. ಆ ಪ್ರತಿಭಟನೆ ಮಾಡಬೇಕು ನಾವೆಲ್ಲ ಅಂತಾನೆ. ಅದಕ್ಕೆ ನಾನು ಅವ್ರನ್ನೆಲ್ಲ ಇವತ್ತು ಕರೆದುಬಿಟ್ಟು ನಿಮ್ಮ ಮುಂದೆ ಅವ್ರನ್ನೂ ಒಂದು ಸ್ವಲ್ಪ ಎಲ್ಲನ ಇದ್ದಾಗ ಅವರು ಬೆಳಿಬೇಕು ನಮ್ಮ ಜೊತೆ ಒಳಗೆ ಅಂಥೇಳಿ ಅವ್ರನ್ನೆಲ್ಲ ನಾನು ಕರೆದಿದ್ದೀನಿ. ಈಗ ನೋಡಿ, ಉದಾಹರಣೆಗೆ ಅಲ್ಲಿ ಯಾರೋ ಕಲೀಂ ಪಾಷಾ ಅಂತ ಹೇಳಿ, ಕಲೀಂ ಪಾಷಾ ಅಂತ ಅವನು ಒಬ್ಬ, ಅವನ ಮಗ ಅಸ್ಲಾಂ ಪಾಷಾ, ಅವನ ಮದುವೆ ಆಗಿರೋದು ಪಾಕಿಸ್ತಾನದ ಹೆಣ್ಮಗಳು ಫೈಜಾ ಅಂತ ಹೇಳಿ ಆ ಹೆಣ್ಮಕ್ಳು ಮದುವೆ ಆಗ ಅವಳಿಗೆ ಎಷ್ಟು ಜನ ಗಂಡು ಮಕ್ಕಳು? 3 ಜನ ಗಂಡು ಮಕ್ಕಳವರೇ ಸಾಹೇಬ, ಚಂದ್ರಮೌಳಿ ಸಾಹೇಬ. ಆ 3 ಜನ ಆಮೇಲೆ ಆ ಕಲೀಂ ಪಾಷನ ಅಣ್ಣನ ಮಗಳು ಅಲ್ಲಿ ಕೊಟ್ಟವ್ರೆ, ಎಲ್ಲಿಗೆ? ಪಾಕಿಸ್ತಾನ ಕೊಟ್ಟವ್ರೆ. ಹಾಗೆ ಈಗ ಅಲ್ಲಿ ಕೊಟ್ಟವ್ರನ್ನ ಬೇಕಾದ್ರೆ ಇಲ್ಲಿ ಕರ್ಕೊಳ್ಳಿ, ಇಲ್ಲಿರ್ತಕ್ಕಂಥ ಅವ್ರನ್ನ ಕಳಿಸಿಬಿಡಲಿ. ಯಾಕೆಂದರೆ ಅವಾಗ ಬುದ್ಧಿ ಬರುತ್ತೆ ಒಬ್ರಿಗೊಬ್ರಿಗೆ, ನಾವೆಲ್ಲ ಒಂದೇ ಅಂತ ಹೇಳಿ. ನಾನಿನ್ನು ನನ್ನದೇ ವೈಯಕ್ತಿಕವಾಗಿ ಹೇಳೋದಾದರೆ, ಪಾಕಿಸ್ತಾನನೂ ನಮ್ಮವರು ಆಕ್ಯುಪೈ ಮಾಡ್ಕೊಳ್ಳಿ, ಬಾಂಗ್ಲಾನೂ ಆಕ್ಯುಪೈ ಮಾಡ್ಕೊಳ್ಳಿ, ಅಖಂಡ ಭಾರತ ಮಾಡಲಿ. ಅವಾಗೇನಾಗುತ್ತೆ, ಸಮಾಜ ಎಲ್ಲ ಒಂದೇ ಅಂತಕ್ಕಂಥದ್ದು ಒಂದು ಕಿಮ್ಮತ್ತು ಬರುತ್ತೆ. ಇಡೀ ಪ್ರಪಂಚ ಆವಾಗ ನಮ್ಮನ್ನು ನೋಡ್ತಾರೆ. ಇಂಡಿಯಾ ದೇಶದಾಗಿರ್ತಕ್ಕಂಥ ಇವರು, ಈಗ ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ನಾವ್ಯಾರು ಅನ್ನಿತ ಭಾವನೆ ಮಾಡಬೇಡಿ. ಯಾರು ಮಹಾನ್ ಭಾವರು ಅಂತ ಹೇಳ್ತೀವಿ, ಯೇಸು ಕ್ರಿಸ್ತ ಇರ್ಬೋದು, ಮೇರಿ ಇರ್ಬೋದು, ಪೈಗಂಬರ್ ಇರ್ಬೋದು, ನಮ್ಮ ಮುಕ್ಕೋಟಿ ದೇವರುಗಳು ಎಂದಾದರೂ ಒಬ್ಬರನ್ನೊಬ್ಬರು ಟೀಕೆ ಮಾಡೋರ? ಮಾಡಿಲ್ಲ. ನಾವ್ಯಾಕೆ ಟೀಕೆ ಮಾಡಬೇಕು? ಎಲ್ಲ ಒಂದೇ. ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು, ಇದನ್ನು ನೋಡಿಬಿಟ್ಟು ನಾವು ಮಾಡಬೇಕು. ದುರದೃಷ್ಟ ಇವರು ಎಲ್ಲ ವೈಯಕ್ತಿಕವಾಗಿ ಚೇಷ್ಟೆ ಮಾಡ್ಕೊಂಡು ಸಮಾಜನ ದುರ್ಬಲ ಮಾಡ್ತಕ್ಕಂಥ ಜನ ಯಾವುದೇ ಜಾತಿ ಒಳಗಿರಲಿ, ಯಾವುದೇ ದೇಶಗಿರಲಿ, ನಾವು ನನ್ನ ವೈಯಕ್ತಿಕವಾಗಿ ಹೇಳಿದರೆ ಆ ಥರ ಎಲ್ಲ ಕಂಡು ಗುಂಡಿಕ್ಬೇಕು. ಅವ್ರಿಗೆ ಗುಂಡಿಕ್ಕಿರೆ ಸತ್ತೋಗ್ತಾರೆ. ಗುಂಡಿಕ್ಕಬೇಡ, ಕಾಲಿಗೋ ಕೈಗೆ ಹೊಡೆದ್ಬಿಟ್ಟು ಅವ್ರನ್ನ ಅಂಗವಿಕಲರು ಮಾಡಿ ಇದನ್ನೆಲ್ಲ ತೋರಿಸೋದಕ್ಕೆ ಸಿಕ್ಕಿರೋರು 3 ಜನ ಅವರೇ. ಅವ್ರು ಹೋಗಿಲ್ಲ, ಇಲ್ಲೇ ಅವರೇ. ನಾನು ಇವಾಗ ನೋಡಿ, ನಮ್ಮ ನದೀಮು, ನಮ್ಮ ಅತೀಕು, ನಮ್ಮ ಇವರು ಎಲ್ಲರೂ ಕೇಳಿಬಿಟ್ಟು ನಾನು ಇದನ್ನು ಬರ್ಕೊಂಡಿದ್ದೀವಿ ಚೀಟಿನ. ಅಬು ನಮ್ಮ ಸೈಯದ್ ಅಬೂನ. ಯಾಕೆಂದರೆ ಅವರೆಲ್ಲರೂ ಇವತ್ತು ತಾವು ತಪ್ಪು ತಿಳ್ಕೊಬೇಡ್ರಿ, ಇದನ್ನು ಒಂಚೂರು
ಒಂಚೂರು ಬೇರೆ ಹೇಳ್ತೀನಿ, ಇಲ್ಲಿ ಯಾರು ಗಾಂಜಾ ಮಾರ್ತಾರೆ, ಯಾರು ಅಫೀಮ್ ಮಾಡ್ತಾರೆ, ಯಾರು ಕೆಟ್ಟ ಕೆಟ್ಟ ಬುದ್ಧಿ ಇದೆ ಅದಕ್ಕೆಲ್ಲನ ನನ್ನ ಹತ್ರ ಬಂದು ಹೇಳ್ತಾರೆ, ಪಾಪ ನೋಡಿ ಸಾರ್ ಹೇಳಿ ಅಂತ. ಈಗ ಉದಾಹರಣೆಗೆ ಇದು ಮೀಟ್ರ್ ಬಡ್ಡಿ ಅವಾಗ ರೈಲಿಗೆ ಸಿಗಾಕೊಳಕ್ಕೆ ಹೋಗಿದ್ರು, ಎಲ್ಲ ಬಂದು ಹೇಳಿದರು, ನಾನೇ ಪೊಲೀಸರ ತನಕ ಹೆಣ್ಮಕ್ಳುಗಳು ಅವರೆಲ್ಲ ಕರ್ಕೊಂಡೋಗಿ ಉಳಿಸಿದೆ. ಈಗ ಎಲ್ಲೆಲ್ಲಿ ಅದೆಲ್ಲ ಮಾಡ್ತಾರೆ ಅದೆಲ್ಲ ನನ್ನ ಹತ್ರ ಬಂದು ಹೇಳ್ತಾರೆ ಎಲ್ಲರೂ. ಅದನ್ನು ನಾನು ಪೊಲೀಸರಿಗೆ ಇದು ಮಾಡ್ತೀನಿ.